ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನ ನೀಡಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನ ನೀಡಿ ಅಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಏನೇನು ನಡೆದಿದೆ, ಏನೇನು ಆಯ್ತು, ಏನು ಅಂತ ಹೇಳಿ ಅವರು ವೀಕ್ಷಿಸ್ತಾ ಇರುವಂತದ್ದು. ದೇವಳ ಗಾಣಗಾಪುರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ವಿಸಿಟ್. ಗಂಜಿ ಕೇಂದ್ರ ಮಳೆಗೆ ಹಾಳಾದ ಹೊಲಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಳೆ ಹಾನಿ ಸಂತ್ರಸ್ತರ ಅಹವಾಲನ್ನು ಸ್ವೀಕಾರ ಮಾಡಿರುವಂತಹ ಸಚಿವ ಸಮರ್ಪಕ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಸೊನ್ನ ಬ್ಯಾಗೇಜ್ ಪರಿಶೀಲನೆಯನ್ನ ಮಾಡಿರುವಂತದ್ದು ಪ್ರಿಯಾಂಕ್ ಖರ್ಗೆ ಅವರು. ಹಾಗೆ ಮಹಾರಾಷ್ಟ್ರದ ಮಳೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ, ನದಿ ಪಾತ್ರದ ಜನರ ಬಗ್ಗೆ ಎಚ್ಚರಿಕೆಯನ್ನ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಉತ್ತರ ಕರ್ನಾಟಕದಲ್ಲಿ ವರುಣನ ಆರ್ಭಟ ಸಿಕ್ಕಾಪಟ್ಟೆ ಆಗಿದೆ. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಅಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬೆಳೆ ಹಾನಿ ಯಾವ್ಯಾವ ಪ್ರದೇಶಕ್ಕೆ ಆಗಿದೆ, ಮಳೆ ಹಾನಿಯಿಂದಾಗಿ ಜನಜೀವನ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ವೀಕ್ಷಣೆ ಮಾಡಲಿಕ್ಕೆ, ವಿಸಿಟ್ ಮಾಡಲಿಕ್ಕೆ ದೇವಲಗಾಣಪುರಕ್ಕೆ ಹೋಗಿದ್ದಾರೆ. ಗಂಜಿ ಕೇಂದ್ರಕ್ಕೆ ಹಾಗೂ ಮಳೆಯಾಗಿರುವಂತಹ ಹೊಲಗದ್ದೆಗಳಿಗೂ ಭೇಟಿಯನ್ನ ನೀಡಿ ಅಹವಾಲನ್ನು ಸ್ವೀಕಾರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಕೆಲಸಕ್ಕೆ ಸಾಕಷ್ಟು ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ತೊಗರಿ, ಹೂವು ಎಲ್ಲವೂ ಕೂಡ ಹಾಳಾಗಿರುವಂತದ್ದು. ಇನ್ನೇನು ಬೆಳೆಯನ್ನ ಕಟಾವು ಮಾಡಬೇಕು ಎನ್ನುವಂತಹ ಒಂದು ಸಂದರ್ಭದಲ್ಲಿ ಮಳೆ ಹುಯ್ದಿರೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಕುಚ್ಕೊಂಡು ಹೋಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನ ನೀಡಿ ವೀಕ್ಷಣೆಯನ್ನ ನಡೆಸಿದ್ದಾರೆ. ಆಮೇಲೆ ಆಪರೇಟಿಂಗ್ ಭಾಳ ಕಷ್ಟನೇ ಸರ್. ಮಿಡಲ್ ಗೇಟ್ ಸರ್, ಟ್ರೈನಿಂದ ಆಗ್ತಿತ್ತು ಇನ್ ಟೈಮ್ನಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.